8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ 4 ಯಶೋಧರೆ. ಲೇಖಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಲೇಖಕರ ಪರಿಚಯ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿಯವರು ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರು. ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 1891ರಲ್ಲಿ ಜನಿಸಿದರು. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚೀಕವೀರ ರಾಜೇಂದ್ರ ಮೊದಲಾದವು ಇವರ ಪ್ರಮುಖ ಕೃತಿಗಳು. ಇವರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರು 1986ರಲ್ಲಿ ನಿಧನರಾದರು. ಆಯ್ದ ಭಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ನಾಟಕದಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ? ಉತ್ತರ: ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಪ್ರಶ್ನೆ 2. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು? ಉತ್ತರ: ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು. 3. ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರ್ಯಾರು? ಉತ್ತರ: ರಾಜನಿಗೆ ಕನಸಿನ ವಿಚಾರವನ್ನು ಅಂಬಿಕೆ ತಿಳಿಸಿದಳು. ಪ್ರಶ್ನೆ 4. ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಉತ್ತರ: ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಪ್ರಶ್ನೆ 5. ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ? ಉತ್ತರ: ಈಗ ನೀನಿರುವ ಸ್ಥಿತಿ ಸನ್ಯಾಸತ್ವದ ಸ್ಥಿತಿ ಎಂದು ಯಶೋಧರೆಗೆ ರಾಜ ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ: ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ರಾಜನಲ್ಲಿ, ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ. ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲಹಿದಿರಿ. ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿದ್ದಿರಿ. ಕನಸಿನಲ್ಲೂ ಊಹಿಸಲಾಗದಂತಹ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು. ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸಿದಳು. ಪ್ರಶ್ನೆ 2. ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಉತ್ತರ: ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ, ಇಂದು ಇರುಳಾಗುವುದು, ಇನ್ನೇನು ಮಾಡುವುದು? ನಿದ್ದೆಯಲ್ಲಿ ಮುಳುಗಿದರೆ ಇನ್ನು ಯಾವ ಕನಸಿನ ಮೊಸಳೆ ಹಿಡಿಯುವುದೋ? ಇನ್ನೆಷ್ಟು ಚಿಂತಿಸಬೇಕೋ ಎಂದು ಚೇತನಗಳೆಲ್ಲ ನನಗೆ ಭೀತಿಯಲ್ಲಿ ಕಲಕಿವೆ. ನನ್ನನ್ನು ಉದ್ಧರಿಸಬೇಕು ಎಂದು ಹೇಳುತ್ತಾಳೆ. ಪ್ರಶ್ನೆ 3. ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಉತ್ತರ: ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ತನ್ನನ್ನು ಬಿಟ್ಟು ಹೋದ ನಂತರ ಯಶೋಧರೆಯು ತನ್ನ ಪತಿ ಸನ್ಯಾಸ ಸ್ವೀಕರಿಸಿದನೆಂದು ನೆನೆಯುವುದಕ್ಕಾಗಿ ತಾನು ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಳು. ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳುತ್ತಾನೆ. 4. ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಉತ್ತರ: ಯಶೋಧರೆಗೆ ತನ್ನ ಪತಿಯನ್ನು ಮತ್ತೊಮ್ಮೆ ನೋಡುವ ಪುಣ್ಯ ತನ್ನ ಕಣ್ಗಳಿಗೆ ಇರುವುದೋ ಇಲ್ಲವೋ? ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯದಲ್ಲಿ ಸಂದೇಹ ಹೊಂದಿದ್ದಳು. ಮುಂದಿನ ಮುಖ್ಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. 1. ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಉತ್ತರ: ಮರಳಿ ಅರಮನೆಗೆ ಬರುವ ವಿಚಾರದಲ್ಲಿ ಸಿದ್ಧಾರ್ಥನ ಅನಿಸಿಕೆ ಏನಿರಬಹುದು ಎಂದು ತಿಳಿಯಲು ಮಹಾರಾಜನು ಬೇಹುಗಾರರನ್ನು ಕಳಿಸಿರುವುದಾಗಿ ಹೇಳುತ್ತಾನೆ. ಆಗ ರಾಹುಲನು, ಬೇಹಿನವರು ಬಂದ ನಂತರ ಹೋಗುವುದಂತೆ, ಆದರೆ ಅದನ್ನು ನಾನು ಒಪ್ಪುವುದಿಲ್ಲ. ನಾನೀಗಲೇ ಹೋಗಬೇಕು. ನಿಮಗೇನು? ಅಣ್ಣನನ್ನು ನೋಡಿರುವಿರಿ. ನೋಡಬೇಕೆಂದ ಆಸೆ ನಿಮಗೆ ಅಷ್ಟೊಂದು ಬಲವಾಗಿಲ್ಲ. ಆದರೆ ನಾನು ಅವರನ್ನು ನೋಡಿಲ್ಲ. ಇನ್ನೆಷ್ಟು ದಿನಕ್ಕೆ ನೋಡುವುದು? ನಾನು ತಂದೆಯ ಬಳಿಗೆ ಹೋಗಿದ್ದು ಮರಳಿ ಬರುತ್ತೇನೆ. ನಿಜವಾಗಿಯೂ ಬರುತ್ತೇನೆ. ಅವರನ್ನು ನಾನು ಕರೆತರುವೆನು. ಅವರನ್ನು ನೋಡಬೇಕೆಂದು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಶೆಯಿದೆ ಎಂದು ಅಭಿಪ್ರಾಯ ಪಡುತ್ತಾನೆ. ಪ್ರಶ್ನೆ 2. ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಉತ್ತರ: ಯಶೋಧರೆ ತನ್ನ ವಿಧಿ ಸರಿಯಿಲ್ಲವೆಂದು ಹೇಳಿದಾಗ ಮಹಾರಾಜನು, ನಿನ್ನ ವಿಧಿ ಕೆಟ್ಟದೆಂದು ಭಾವಿಸಬೇಡ ಅಮ್ಮಾಜಿ. ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನೆನಿಸಿದ್ದಾನೆ. ರಾಜ್ಯವನ್ನು ಆಳುವ ಚಿಕ್ಕ ಹಿರಿಮೆಗಿಂತ ಜಗದ ಜೀವಗಳನ್ನು ಉದ್ಧರಿಸುವ ದೊಡ್ಡ ಹಿರಿಮೆಯನ್ನು ಕೈಗೊಂಡಿದ್ದಾನೆ. ಅವನೀಗ ರಾಜ ಅಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ. ನೀನು ಏಕೆ ಚಿಂತಿಸುವೆ? ಈ ಬಾಲಕನು ನಿನ್ನ ಈ 10 ವರ್ಷದ ತಪವೇ ರೂಪ ತಳೆದು ನಿನ್ನ ಪತಿಯನ್ನು ಕರೆತರಲು ಹೊರಟಂತೆ ಹೊರಟಿದ್ದಾನೆ. ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೆ ತಂದೆ ತರುವನು ಎಂದು ಹೇಳುತ್ತಾನೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು? 1. ಸೋದರಿಯ ಸುತೆಯೆಂದು ಎಳೆತನದಲ್ಲಿ ನನ್ನ ಕರೆತಂದು ಸಾಕಿದಿರಿ. ಆಯ್ಕೆ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ:
ಯಶೋಧರೆಯು ಸಿದ್ಧಾರ್ಥನ ಭಾವಚಿತ್ರದ ಬಳಿ ದುಃಖಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಮಹಾರಾಜ ಬರುತ್ತಾನೆ. ಆತನಲ್ಲಿ ತನ್ನ ಪತಿಯನ್ನು ಮರಳಿ ಕರೆಸಿ ಎಂದು ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾಳೆ: ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ಸಾಕಿ ಸಲಹಿ ಸೊಸೆಯಾಗಿ ಸ್ವೀಕರಿಸಿದಿರಿ. ಬಹಳ ಸುಖ ಸಂತೋಷಗಳನ್ನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದನು. ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ಎಂದು ಯಶೋಧರೆ ವಿನಂತಿಸಿಕೊಳ್ಳುತ್ತಾಳೆ. ಸ್ವಾರಸ್ಯ: ಯಶೋಧರೆಯಲ್ಲಿದ್ದ ಸಿದ್ಧಾರ್ಥನ ಅಗಲಿಕೆಯ ನೋವು, ಸಂಕಟ ಅದನ್ನು ರಾಜನಲ್ಲಿ ಹೇಳುವ ರೀತಿ ಇಲ್ಲಿನ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 2. ಅಮ್ಮಾಜಿ ನಿನಗೆ ಭಯಬೇಡಮ್ಮ, ನಾನು ಮರಳಿ ಬಹೇನಮ್ಮ. ಆಯ್ಕೆ: ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬೇಹಿನ ಅವರನ್ನು ಕರೆಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣವೆಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ನನ್ನ ತಂದೆಯನ್ನು ನೋಡಲು ತಾನೇ ಹೋಗುತ್ತೇನೆಂದು ಹಠ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಹುಲನನ್ನು ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ, ಅದಕ್ಕೆ ತಾನು ಹಿಂದಿರುಗಿ ಬಂದೇ ಬರುವೆನೆಂದು ರಾಹುಲನು ನೀಡುವ ಭರವಸೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 3. ನಿನ್ನ ವಿಧಿ ಕೆಟ್ಟದೆಂದೆನಿಸದಿರು ಅಮ್ಮಾಜಿ. ಸಂದರ್ಭ: ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬೇಹಿನವರನ್ನು ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣವೆಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನು ನೋಡಲು ತಾನೇ ಹೋಗುತ್ತೇನೆಂದು ಹಠ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಹುಲನನ್ನು ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ, ಅದಕ್ಕೆ ತಾನು ಹಿಂದಿರುಗಿ ಬಂದೇ ಬರುವೆನೆಂದು ರಾಹುಲನು ನೀಡುವ ಭರವಸೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 4. ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದು. ಸಂದರ್ಭ: ರಾಜನು ನಿನ್ನ ಕನಸಿನ ವಿಚಾರವನ್ನು ಅಂಬಿಕೆ ಹೇಳಿದಳು ಎಂದು ಹೇಳಿದ ಸಂದರ್ಭದಲ್ಲಿ ಯಶೋಧರೆ ಈ ಮಾತನಾಡುತ್ತಾಳೆ: ಸಿದ್ಧಾರ್ಥನ ಅಗಲಿಕೆಯ ನೋವು ಮತ್ತು ಚಿಂತೆಗಳಿಂದ ಕೂಡಿದ್ದ ಯಶೋಧರೆಗೆ ಹಿಂದಿನ ರಾತ್ರಿ ಕೆಟ್ಟ ಕನಸೊಂದು ಬಿದ್ದಿತ್ತು. ಹಾಗೆಯೇ ಇಂದು ಇರುಳಾದಾಗ ಮತ್ತೆ ಇನ್ನೆಂತಹ ಕನಸು ಬೀಳುವುದೋ ತನ್ನ ಚಿಂತೆಯನ್ನು ಹೆಚ್ಚಿಸುವುದು ಎಂದು ಯಶೋಧರೆ ಈ ಸಂದರ್ಭದಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಸಿದ್ಧಾರ್ಥನ ಅಗಲಿಕೆಯು ಯಶೋಧರೆಯ ಮನಸ್ಸಿನ ಮೇಲೆ ಬೀರಿರುವ ಪರಿಣಾಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ.